ಹಾಯ್ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ತುಂಬ ದಿನ ಆಗಿತ್ತು ನನ್ನ ಒಂದು ಅಕೌಂಟಲ್ಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿ. ಸೊ ಇವತ್ತಿನ ಈ ಒಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್. ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗಾಯ್ಸ್. ಸೊ ವಿಡಿಯೋನ ಫಸ್ಟು ಸೇವ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್. ಸೊ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ನಾನು ಹೊರಟೆ ಫಸ್ಟು ಮೆಜೆಸ್ಟಿಕ್ಗೆ. ಆ್ಯಂಡ್ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಧರ್ಮಸ್ಥಳ ಬಸ್ನ ಹತ್ತೆ ಗಾಯ್ಸ್. ಆ್ಯಂಡ್ ಟ್ರಾವೆಲ್ ಟೈಮ್ ತುಂಬ ಇರೋದ್ರಿಂದ ನಾನು ಪರಮಾತ್ಮ ಮೂವಿನ ನೋಡಿ ಕಂಪ್ಲೀಟ್ ಮಾಡಿದೆ ಗಾಯ್ಸ್. ಆ್ಯಂಡ್ ಈ ಒಂದು ಮೂವಿನ ನೋಡಿ ಮುಗಿಸೋ ಅಷ್ಟರಲ್ಲಿ ಟೈಮು 1 ಆಗಿತ್ತು. ಆ್ಯಂಡ್ ಒಂದು ಕಡೆ ಸ್ಟಾಪ್ ಆಗಿತ್ತು ಗೈಸ್ ಬಸ್ಸು. ಆ್ಯಂಡ್ ಈ ಒಂದು ಹೋಟ್ಲಲ್ಲಿ ಕಾಫಿ ರೇಟ್ನ ಕೇಳಿ ತುಂಬಾ ಶಾಕ್ ಆಯಿತು. ಬಿಕಾಸ್ ಇವ್ರು ಕೊಡ್ತಾ ಇರೋ ಚಿಕ್ಕ ಕಪ್ಪಲ್ಲಿರೋ ಕಾಫಿಗೆ 30 ರೂಪೀಸ್ನ ಚಾರ್ಜ್ ಮಾಡ್ತಾಯಿದ್ರು. ಆ್ಯಂಡ್ ನನಗನ್ಸೋ ಪ್ರಕಾರ ಅದು ವರ್ತಲ್ಲ ಗೈಸ್. ಸೊ ಅಲ್ಲಿಂದ ಸೀದಾ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಆಯಿತು ಗೈಸ್. ಆ್ಯಂಡ್ ಈ ಒಂದು ಲಾಂಗ್ ಜರ್ನಿಯಲ್ಲಿ ನನಗೆ ಟೈಮ್ ಪಾಸ್ ಆಗಲಿಕ್ಕೆ ಅಂತ ಸ್ವಲ್ಪ ಕವನಗಳನ್ನ ಬರ್ಕೊಂಡು ಕೂತ್ಕೊಂಡೆ ಗೈಸ್. ಆ್ಯಂಡ್ ಈ ಒಂದು ಕವನನ ಬರೆದು ಮುಗಿಸಾದ್ಮೇಲೆ ನಾವು ರೀಚ್ ಆಗಿದ್ದೇನೆ ಸಕಲೇಶ್ಪುರಕ್ಕೆ ಗೈಸ್. ಆ್ಯಂಡ್ ಸಕಲೇಶ್ಪುರದಲ್ಲಿ ಡ್ರೈವರು ಸ್ವಲ್ಪ ಹೊತ್ತು ಬ್ರೇಕ್ನ ತೊಗೊಂಡ್ರು ಗೈಸ್. ಅದಾದಮೇಲೆ ಬಸ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆ ಒಂದು ಬಸ್ಸು ನೆಕ್ಸ್ಟ್ ಸ್ಟಾಪ್ ಆಗಿದ್ದೇನೆ ಧರ್ಮಸ್ಥಳದಲ್ಲಿ. ಆ್ಯಂಡ್ ಕೊನೆಗೂ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ವಿ. ಆ್ಯಂಡ್ ಧರ್ಮಸ್ಥಳನ ರೀಚ್ ಆದಮೇಲೆ ದೇವ್ರನ್ನ ನೋಡೋದಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ದೆ ಅಂತ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಶೇರ್ನ ಮಾಡ್ತೀನಿ ಗೈಸ್. ಸೊ ವೆಯ್ಟ್ ಮಾಡ್ತಾ ಇರಿ, ಪಾರ್ಟ್ 2 ನಾಳೆನೇ ಬರುತ್ತೆ.